ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್. ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೈ ಶ್ರೀರಾಮ್. ವಾಗರ್ತ ಇವ ಸಂಪ್ರಕ್ತೋ ವಾಗರ್ತ ಪ್ರತಿಪತ್ತೆಯೇ ಜಗದಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ಭಕ್ತಾದಿಗಳಿಗೆ ವೇದಮೂರ್ತಿ ಶ್ರೀಹರಿ ಆಚಾರ್ಯ ಮಾಡುವಂತಹ ನಮಸ್ಕಾರಗಳು. ಈ ಕ್ಷೇತ್ರ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಲಕ್ಕೂರು ಹೋಬಳಿಯ ಚಿಕ್ಕ ತಿರುಪತಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಓಂಕಾರೇಶ್ವರ ಸ್ವಾಮಿಯ ದೇವಾಲಯವೂ ಆಗಿದೆ. ಈ ದೇವಾಲಯವು ಸರಿಸುಮಾರು 600 ವರ್ಷಗಳ ಇತಿಹಾಸವುಳ್ಳಂತಹ ದೇವಸ್ಥಾನವಾಗಿದೆ. ಈ ಸ್ವಾಮಿಯನ್ನು ಶ್ರೀ ಓಂಕಾರೇಶ್ವರ ಸ್ವಾಮಿ ಎಂದು ಆರಾಧಿಸಲ್ಪಟ್ಟಿದ್ದೇವೆ. ವಿಶೇಷವಾಗಿ ಈ ಸ್ವಾಮಿಯ ಒಂದು ಲಿಂಗವನ್ನು ಕಾಶಿಯಿಂದ ಬಂದಂತಹ ಸಾಧುಗಳು ಇಲ್ಲಿ ಪ್ರತಿಷ್ಠಾಪನೆಯನ್ನು ಸಹ ಮಾಡಲ್ಪಟ್ಟಿದೆ. ಇದು ಸಾಲಿಗ್ರಾಮ ಲಿಂಗವಾಗಿದೆ. ಇಲ್ಲಿ ನಿತ್ಯಾಭಿಷೇಕ ಸ್ವಾಮಿಗೆ ಮಾಡಲಾಗುತ್ತದೆ. ವಿಶೇಷವಾಗಿ ಈ ಸ್ವಾಮಿಯ ಒಂದು ಬಲಭಾಗದಲ್ಲಿ ಬಳಮರಿ ಮಹಾಗಣಪತಿಯು ಸಹ ನೆಲೆಸಿರುತ್ತಾರೆ. ಎಡಬದಿಯಲ್ಲಿ ಅಂದ್ರೆ ದಶಾವತಾರ ಪ್ರಭಾವಳ್ಳಿಯಲ್ಲಿ ಸೇರಿ ಆದಿನಾರಾಯಣ ಸ್ವಾಮಿ ಎಂದು ಸಹ ನೆಲೆಸಿರುತ್ತಾರೆ. ಈ ದೇವಾಲಯದಲ್ಲಿ ಷಣ್ಮುಗ, ಪಾರ್ವತಿ, ಚಂಡಿಕೇಶ್ವರ, ಕಾಲಭೈರವ, ವೀರಭದ್ರ ಮತ್ತೆ ವರಪ್ರದಾಯಕ ಶನೇಶ್ವರ ಸ್ವಾಮಿ ಮತ್ತೆ ದಂಪತಿ ಸಮೇತ ನವಗ್ರಹಗಳು ಸಹ ಈ ದೇವಾಲಯದಲ್ಲಿ ನೆಲೆಸಿದೆ. ಈ ಚಿಕ್ಕ ತಿರುಪತಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಇತಿಹಾಸವುಳ್ಳಂತಹ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಈ ದೇವಾಲಯವಿದ್ದು, ಈ ದೇವಾಲಯದಲ್ಲಿ ವಿಶೇಷವಾಗಿ ಕಾರ್ತಿಕ ಸೋಮವಾರಗಳಲ್ಲಿ 4 ಸೋಮವಾರಗಳಲ್ಲೂ ಸಹ ವಿಶೇಷವಾದ ಪೂಜೋಪಕರಣಗಳು ಮತ್ತು ಅಭಿಷೇಕಗಳು ನಡೆಯುತ್ತದೆ. ಅದೇ ತರಹ ಶಿವರಾತ್ರಿ ಎಂದು ಈ ದೇವಾಲಯದ ವಾರ್ಷಿಕೋತ್ಸವ ನಡೆಯುತ್ತದೆ. ಪ್ರತಿ ತಿಂಗಳು ಪ್ರದೋಷದಲ್ಲಿ ಮತ್ತೆ ಹುಣ್ಣಿಮೆಯಲ್ಲಿ ಮತ್ತೆ ಸಂಕಷ್ಟದ ಚತುರ್ಥಿ ಎಂದು ಸಹ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ. ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯು, ಸಂಕಷ್ಟಿಗೆ ಸಂಕಷ್ಟರ ಗಣಪತಿ ಚತುರ್ಥಿಯು, ಮತ್ತೆ ಅದಲ್ಲದೆ ಅಷ್ಟಮಿ ಎಂದು ಕಾಲಭೈರವ ಸ್ವಾಮಿಗೆ ಪೂಜೆ ಮತ್ತೆ ವಿಶೇಷವಾಗಿ ಅಲಂಕಾರವೂ ಸಹ ಇರುತ್ತದೆ. ವರಪ್ರದಾಯಕ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಶನಿವಾರ ಪಂಚಾಮೃತ ಅಭಿಷೇಕ, ದ್ರವ್ಯಾಭಿಷೇಕ, ತೈಲಾಭಿಷೇಕ ಮತ್ತೆ ನಿತ್ಯ ಅನ್ನದಾನ ಸಹವೂ ನಡೆಯುತ್ತದೆ. ಪ್ರತಿ ಸೋಮವಾರವೂ ಸಹ ಸ್ವಾಮಿಗೆ ವಿಶೇಷವಾಗಿ ಪೂಜೆಗಳು ನೆರವೇರಿಕೊಂಡು ಬರುತ್ತಿದೆ. ಕಾರ್ತಿಕ ಮಾಸದಲ್ಲಿ ಭಕ್ತ ಸಮೂಹವೂ ಸಹ ತುಂಬಾ ಜನ ಬಂದಿರುತ್ತಾರೆ. ಅದಲ್ಲದೆ ವಿಶೇಷವಾಗಿ ಪ್ರತಿ ಪೌರ್ಣಿಮೆಯಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಸಾಮೂಹಿಕವಾಗಿ ನೆರವೇರಿಸಿಕೊಂಡು ಬರುತ್ತಿದ್ದೇವೆ. ಪ್ರದೋಷ ದಿನ ನಂದಿಕೇಶ್ವರನಿಗೆ ವಿಶೇಷವಾಗಿ ಪಯ್ಯಾದಿ ಪಂಚಾಮೃತ ಅಭಿಷೇಕ, ದ್ರವ್ಯಾಭಿಷೇಕವನ್ನು ಪ್ರದೋಷ ಸಮಯದಲ್ಲಿ ಹಮ್ಮಿಕೊಂಡು ಭಕ್ತಾದಿಗಳಿಗೆ ತುಂಬಾ ಸಂತೋಷದಾಯಕವಾಗಿದೆ. ಈ ದೇವಾಲಯದಲ್ಲಿ ಸಂತಾನ ಪ್ರಾಪ್ತಿಗಾಗಿ ಬೇಡಿಕೆ ಮಾಡಿಕೊಂಡು ಹೋದವರಿಗೆ ಸಂತಾನವಾಗುತ್ತದೆ. ಎಷ್ಟೋ ಜನಗಳಿಗೆ ಕೆಲಸವಿರುವುದಿಲ್ಲ, ಉದ್ಯೋಗವಿಲ್ಲ, ವ್ಯಾಪಾರ ವ್ಯವಹಾರ ಕೃಷಿ ಕ್ಷೇತ್ರದಲ್ಲಿ ನಷ್ಟವಾಗಿದೆ. ಅಂತವರೆಲ್ಲವೂ ಸಹ ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಯನ್ನು ಬೇಡಿಕೊಂಡು ಹೋಗಿ ತುಂಬಾ ಶ್ರೀಮಂತರಾದವರು ಸಹ ತುಂಬಾ ಉದಾಹರಣೆಗಳಿದೆ. ಅದಲ್ಲದೆ ಈ ಸ್ವಾಮಿ ತುಂಬಾ ವರಗಳನ್ನು ಕೊಟ್ಟು ಬಂದಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ತುಂಬಾ ಒಳ್ಳೆಯದನ್ನು ಮಾಡಿದ್ದಾರೆ ಎಂದು ಈ 2 ಮಾತನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಶ್ರೀ ಮಹಾಗಣೇಶಾಯ ನಮಃ. ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಲಭಾಗದಲ್ಲಿ ನೆಲೆಸಿರುವಂತಹ ಶ್ರೀ ಬಲಮರಿ ಮಹಾಗಣಪತಿ ದೇವಾಲಯವು ಇದಾಗಿದೆ. ಪ್ರತಿ ಮಾಸದ ಕೃಷ್ಣ ಪಕ್ಷ ಚತುರ್ಥಿ ಎಂದು ವಿಶೇಷವಾಗಿ ಸಂಕಷ್ಟದ ಚತುರ್ಥಿ ಎಂದು ನಾವು ಕರೆಯಲ್ಪಡುತ್ತೇವೆ. ಸಂಕಷ್ಟದ ಚತುರ್ಥಿಗೆ ವಿಶೇಷವಾಗಿ ಸ್ವಾಮಿಗೆ ನವನೀತ ಅಲಂಕಾರ, ಗಂಧಾಲಂಕಾರ, ಭಸ್ಮಾಲಂಕಾರ, ಪುಷ್ಪಾಲಂಕಾರ, ಶಾಖಾಲಂಕಾರ, ವಿವಿಧ ಪುಷ್ಪಾಲಂಕಾರಗಳು ಸಹ ಇಲ್ಲಿ ನೆರವೇರುತ್ತದೆ. ಪ್ರತಿ ಸಂಕಷ್ಟಿಗೆ ಎಲ್ಲಾ ಭಕ್ತಾದಿಗಳು ಬಂದು ಸಾಮೂಹಿಕವಾಗಿ ಸಂಕಷ್ಟದ ಚತುರ್ಥಿ ರಥವನ್ನು ಮುಗಿಸಿಕೊಂಡು ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ವಿದ್ಯಾರ್ಥಿಗೆ ವಿದ್ಯೆಯು, ಧನಾರ್ಥಿಗೆ ಧನವು, ಭಿಕ್ಷಾರ್ಥಿಗೆ ಎಲ್ಲ ಧನಲಾಭವು ಶ್ರೀ ಮಹಾಗಣಪತಿಯಿಂದ ನೆರವೇರುತ್ತದೆ. ಮತ್ತೆ ನಮ್ಮ ಎಲ್ಲ ಸಕಲ ಕಾರ್ಯಗಳಲ್ಲೂ ಸಹ ನಿರ್ವಿಘ್ನ ಪೂರ್ವಕವಾಗಿ ಈ ಮಹಾಗಣಪತಿಯ ಪ್ರಸಾದದಿಂದ ನೆರವೇರಲಿ ಎಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಜೈ ಶ್ರೀರಾಮ್. ಇಲ್ಲಿ ನೆಲೆಸಿರುವಂತಹ ಸ್ವಾಮಿಯು ಆದಿನಾರಾಯಣ ಸ್ವಾಮಿಯು ಆಗಿದೆ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಆದಿನಾರಾಯಣ ಸ್ವಾಮಿಯು. ಭಕ್ತಾದಿಗಳೇ, ವಿಶೇಷವಾಗಿ ನಿಮಗೆ ಹೇಳುವುದು ಏನಪ್ಪಾ ಅಂತಂದ್ರೆ,
ಇಲ್ಲಿ ನೋಡಿ ಎಲ್ಲಾ ಒಂದು ನೀವು ಹೋಗಿರಬಹುದು, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರಬಹುದು, ವಿಷ್ಣು ಒಂದು ದೇವಾಲಯಕ್ಕೆ ಹೋಗಿರಬಹುದು, ಆದಿನಾರಾಯಣ ಸ್ವಾಮಿಯ ದೇವಾಲಯಕ್ಕೂ ಸಹ ಹೋಗಿರಬಹುದು. ಅಂದ್ರೆ ಸ್ವಾಮಿಯ ಒಂದು ಎಡ ಮತ್ತೆ ಬಲ ಅಂತ ಹೇಳ್ತೀವಿ. ಎಡ ಕಡೆ ಬಂದು ಶಂಕುವನ್ನ, ಬಲಗಡೆ ಬಂದು ಚಕ್ರವನ್ನ ಇಟ್ಟುಕೊಂಡಿರುವುದು ಎಲ್ಲ ಕಡೆ ಪ್ರಸಿದ್ಧವಾದರೆ, ಇಲ್ಲಿ ವಿಶೇಷವಾಗಿ ಇನ್ನೊಂದು ಪ್ರಸಿದ್ಧಿ ಏನಪ್ಪಾ ಅಂತಂದ್ರೆ ನೋಡಬಹುದು, ಬಲಭಾಗದಲ್ಲಿ ಗದವನ್ನು, ಎಡಭಾಗದಲ್ಲಿ ಶಂಕುವನ್ನು ಇಟ್ಟುಕೊಂಡು ಶಾಂತಿ ಮೂರ್ತಿಯಾಗಿ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ವರಗಳನ್ನು ಕೊಡುವಂತಹ ಸ್ವಾಮಿಯು ಈ ಆದಿನಾರಾಯಣ ಸ್ವಾಮಿಯು ಆಗಿದೆ. ವಿಶೇಷವಾಗಿ ನೀವು ಎಲ್ಲಾದರೂ ವೀಕ್ಷಿಸಿರಬಹುದು ಈ ಒಂದು ವಿಗ್ರಹದ ಶಿಲ್ಪಿ ಎಲ್ಲಿದೆ ಎಂದು. ಯಾಕಂದ್ರೆ ಇದು ವಿಶೇಷವಾಗಿ ವೈಸ್ಥಲ ಶಿಲ್ಪಿಯಲ್ಲಿ ಒಂದು ಶಿಲ್ಪಿಯಾಗಿದೆ. ಅದಲ್ಲದೆ ವಿಶೇಷವಾಗಿ ಐಂದಳ ಒಂದು ಗ್ರಾಮ, ಐಂದಳ ಅನ್ನುವ ಗ್ರಾಮ ಬಂದು ತುಮಕೂರಿನಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವಂತಹ ಐಂದಳ ಚೆನ್ನಕೇಶ್ವರ ಸ್ವಾಮಿಯ ದೇವರ ಒಂದು ರೂಪದಂತೆ ಇರುವಂತಹ ಈ ಆದಿನಾರಾಯಣ ಸ್ವಾಮಿಯು ವಿಶೇಷವಾಗಿದೆ. ಈ ದೇವಾಲಯವನ್ನು ಸುಮಾರು ಎಲ್ಲೋ ತುಂಬಾ ದೂರದಲ್ಲಿ ತಮಿಳುನಾಡಿನ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಈ ವಿಗ್ರಹವನ್ನು ತೆಗೆದುಕೊಂಡು ಹೋಗುವಂತಹ ಸಮಯದಲ್ಲಿ ಈ ಓಂಕಾರೇಶ್ವರ ಸ್ವಾಮಿ ದೇವಾಲಯವು ಇಂದಿನ ಒಂದು ಕಾಲದಲ್ಲಿ ಇದು ಮಠವಾಗಿತ್ತು. ದೊಡ್ಡ ಮಠ ಎಂದೇ ಇದು ತುಂಬಾ ಪ್ರಸಿದ್ಧವಾಗಿದೆ. ಈ ಮಠದಲ್ಲಿ ನಾಗಾನಂದ ಅವಧೂತ ಸ್ವಾಮಿಗಳು ಈ ಮಠವನ್ನು ಸ್ಥಾಪಿಸಿದ್ದಾರೆ. ಆ ಸ್ವಾಮಿಗಳು ಸ್ಥಾಪಿಸಿದಂತಹ ಈ ಮಠದಲ್ಲಿ ಈ ಸ್ವಾಮಿಯನ್ನು ತೆಗೆದುಕೊಂಡು ಹೋಗುವಂತಹ ಸಮಯದಲ್ಲಿ ವಿಶ್ರಾಂತಿಗಾಗಿ ಈ ಮಠಕ್ಕೆ ಬಂದು ರಾತ್ರಿ ಊಟವನ್ನು ಮಾಡಿ ಇಲ್ಲಿ ವಿಶ್ರಾಂತಿಯನ್ನು ಪಡೆದು ಮಾರನೇ ದಿವಸ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಹೋಗುವಂತಹ ಸಮಯದಲ್ಲಿ ತುಂಬಾ ಜೋರಾದ ಮಳೆ ಬಂದು, ಬಿರುಗಾಳಿ ಬಂದು ಎತ್ತುಗಳು ಮುಂದಕ್ಕೆ ಹೋಗಲಿಲ್ಲ. ಆ ಮುಂದಕ್ಕೆ ಹೋಗಿರುವಂತಹ ಸಮಯದಲ್ಲಿ ಈ ಮಠದ ಸಂಸ್ಥಾಪಕರಾದ ನಾಗಾನಂದ ಅವಧೂತ ಸ್ವಾಮಿಗಳು, ನಿಮಗೆ ಈ ಸ್ವಾಮಿಯು ಇಲ್ಲೇ ಇರಲು ಇಚ್ಛಿಸುತ್ತಿದ್ದಾರೆ, ಅದರಿಂದಾಗಿ ನೀವು ನಮಗೆ ಈ ಸ್ವಾಮಿಯನ್ನು ಕೊಟ್ಟು ಹೋಗಿ ಎಂದು ಬೇಡಿಕೊಂಡಾಗ ಅವರು ಬಂದಂತಹ ವಿಗ್ರಹವನ್ನು ತೆಗೆದುಕೊಂಡಂತಹ ಭಕ್ತಾದಿಗಳು ಆ ಸ್ವಾಮಿಗಳ ಮಾಟಿಗೆ ಅಡ್ಡಿ ಇಲ್ಲದೇನೆ ಇಲ್ಲೇ ಪ್ರತಿಷ್ಠಾಪನೆ ಆಗಲಿ ಎಂದು ಹೇಳಿ ಒಪ್ಪಿಕೊಂಡು ಆದಿನಾರಾಯಣ ಸ್ವಾಮಿಯನ್ನು ಇಲ್ಲೇ ಪ್ರತಿಷ್ಠಾಪನೆಯನ್ನ ಮಾಡಿದರು. ನಾನು ನಿಮಗೆ ಇನ್ನೂ ಒಂದು ಹೇಳಲು ಇಚ್ಛೆ ಬಯಸುತ್ತೇನೆ. ಪ್ರಪಂಚಾದ್ಯಂತಹ ಈ ವಿಗ್ರಹವು ಎಲ್ಲೂ ಸಹ ಇಲ್ಲ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಯಾಕಪ್ಪ ಅಂತಂದ್ರೆ ನನಗೆ ಪೂರ್ವದಲ್ಲೇ ಹೇಳಿದ್ದೆ ಈ ದೇವಾಲಯದ ಇತಿಹಾಸವನ್ನು ನೀವು ನೋಡಬಹುದು. ಯಾಕಂದ್ರೆ ನೋಡಿ, ವಿಶೇಷವಾಗಿ ಈ ಪ್ರಭಾವಳಿಯಲ್ಲಿ ಏನಿದೆಯಲ್ಲ, ಈ ಒಂದು ಪ್ರಭಾವಳಿಯಲ್ಲಿ ದಶಾವತಾರ ಸಮೇತ ನೋಡಿ, ಇಲ್ಲಿ ಮತ್ಸ್ಯ ಕೂರ್ಮ ನೋಡಿ ಇಲ್ಲಿ ಕಾಣಿಸಿದೆ. ಪ್ರಭಾವಳಿಯಲ್ಲಿ ದಶಾವತಾರ ಸಮೇತ, ಹಾಗೆ ಈ ದಶಾವತಾರ ಸಮೇತವಾಗಿ ಆದಿನಾರಾಯಣ ಸ್ವಾಮಿ ನೆಲೆಸಿದ್ದಾರೆ. ಒಂದು ಕೈಯಲ್ಲಿ ಪದ್ಮ ಅಂದ್ರೆ ಗದಾ, ಇನ್ನೊಂದು ಕೈಯಲ್ಲಿ ಶಂಕುವನ್ನು ಇರಿಸಿಕೊಂಡು ಶಾಂತಿ ಮೂರ್ತಿಯಾಗಿ, ಯಾಕಂದ್ರೆ ವೆಂಕಟರಮಣ ಸ್ವಾಮಿ ನೀವು ನೋಡಿರ್ಬೋದು ಚಕ್ರವನ್ನ ಇಟ್ಕೊಂಡಿರ್ತಾರೆ ಎಲ್ಲ ಕಡೆ, ಆದ್ರೆ ಇಲ್ಲಿ ವಿಶೇಷವಾಗಿ ಗದವನ್ನ ಇಟ್ಕೊಂಡಿದ್ದಾರೆ. ಪದ್ಮ ಮತ್ತೆ ಗದಾ, ಶಂಕು ಚಕ್ರ ಗದಾ ಪದ್ಮ ಅಂತ ಹೇಳ್ತೀವಿ. ಅದರಲ್ಲಿ ಈ ಸ್ವಾಮಿಗೆ ಪದ್ಮ ಮತ್ತೆ ಗದಾ ಮತ್ತೆ ಶಂಕು, ಇದು ಸಹ ಪುಷ್ಪ, ಇವನ್ನ ಇಟ್ಟುಕೊಂಡು ಶಾಂತಿ ಮೂರ್ತಿಯಾಗಿ ನೀವು ನೋಡ್ತಿರ್ಬೋದು. ಈ ಶಿಲೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಿರ್ಬೋದು. ಇದೆಲ್ಲ ವೈಸ್ಥಳ ಶಿಲೆ ಅಂತ. ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಆದಿನಾರಾಯಣ ಸ್ವಾಮಿಯು, ಸಾಕ್ಷಾತ್ ಆದಿನಾರಾಯಣ ಸ್ವಾಮಿ ನೆಲೆಸಿದ್ದಾರೆ ಎಂದು ಹೇಳಲು ತಮ್ಮಲ್ಲಿ ಸವಿನಯ 2 ಮಾತನ್ನು ಮಾತಾಡಲು ಇಚ್ಛಿಸುತ್ತೇನೆ. ಇದೇ ದೇವಾಲಯದಲ್ಲಿ ನೆಲೆಸಿರುವಂತಹ ಕಾಲಭೈರವ ಸ್ವಾಮಿಯು, ಕಾಲಭೈರವ ಅಂತಂದ್ರೆ ನಮ್ಮ ಎಲ್ಲಾ ಕಷ್ಟಗಳನ್ನು ಸಹ ಪರಿಹಾರ ಮಾಡುವಂತಹ ದೇವರು ಅಂದ್ರೆ ಅದು ಕಾಲಭೈರವ ಸ್ವಾಮಿ. ಪ್ರತಿದಿನ ಅಷ್ಟಮಿ ಎಂದು, ಶುಕ್ಲ ಮತ್ತೆ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ನಮ್ಮ ಈ ಒಂದು ಆದಿನಾರಾಯಣ ಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿರುವಂತಹ ಕಾಲಭೈರವ ಸ್ವಾಮಿಗೆ ದೀಪವನ್ನು ಹಚ್ಚುವುದರಿಂದ, ಇಲ್ಲೇ ಅಂತಲ್ಲ ಎಲ್ಲೇ ಆದರೂ ಸಹ ಕಾಲಭೈರವ ಸ್ವಾಮಿಗೆ ದೀಪವನ್ನು ಹಚ್ಚುವುದರಿಂದ ನಮ್ಮ ಎಲ್ಲಾ ಒಂದು ಶತ್ರುಗಳ ಸಂಹಾರವೂ ಸಹ ಆಗುತ್ತದೆ. ನಮ್ಮ ಎಲ್ಲಾ ಕಡೆಯಲ್ಲೂ ನಮಗೆ ಜಯವನ್ನು ಸಹ ಪ್ರಾಪ್ತಿಯಾಗುತ್ತದೆ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಅದೇ ರೀತಿ ಕಾಲಭೈರವ ಸ್ವಾಮಿ ಪಕ್ಕದಲ್ಲೇ ಇರುವಂತಹ ಚಂಡಿಕೇಶ್ವರ ಸ್ವಾಮಿ ಅಂತ ನೀವು ಕೇಳಿರಬಹುದು. ನಮ್ಮ ಮಕ್ಕಳು ತುಂಬಾ ಹಠ ಮಾಡುತ್ತಾರೆ, ನಮ್ಮ ಮಾತನ್ನೇ ಕೇಳುವುದಿಲ್ಲ, ಅವರು ತುಂಬಾ ದಯಾಳುಗಳಾಗಿದ್ದಾರೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ನಾನು ಏನು ಹೇಳಲು ಇಚ್ಛೆ ಪಡಿಸುತ್ತೇನಪ್ಪ ಅಂದ್ರೆ, ಈ ಚಂಡಿಕೇಶ್ವರ ದೇವಾಲಯಕ್ಕೆ ಹೋಗಿ ಈ ರೀತಿ ಸ್ವಾಮಿಗೆ 3 ರೀತಿ ಚಪಾಲಿಯನ್ನು ಒತ್ತಿದರೆ ನಮ್ಮ ಮಕ್ಕಳ ಹಠ ಕಮ್ಮಿ ಆಗುತ್ತದೆ ಅಂತ ಸಹ ನಾವು ಹೇಳಲು ಇಷ್ಟಪಡುತ್ತೇವೆ.
ಆ ಒಂದು ಚಂಡಿಕೇಶ್ವರ ಸ್ವಾಮಿಯು ಸಹ ಈ ದೇವಾಲಯದಲ್ಲಿ ನೆಲೆಸಿದ್ದಾರೆ ಎಂದು ನಾನು ನಿಮಗೆ ತಿಳಿಸಲು ಇಚ್ಛೆ ಪಡಿಸುತ್ತೇನೆ. ಶ್ರೀ ಓಂಕಾರೇಶ್ವರ ಸ್ವಾಮಿಯ ಬಲಭಾಗದಲ್ಲಿ ಷಣ್ಮುಖ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯು, 6 ಮುಖವುಳ್ಳುವಂತಹ ಷಣ್ಮುಖ ಸ್ವಾಮಿಯು ಇದೇ ದೇವಾಲಯದಲ್ಲಿ ಇದ್ದಾರೆ ಎಂದು ಇಚ್ಛೆ ಪಡುತ್ತೇನೆ. ಅದೇ ರೀತಿ ಪಾರ್ವತೀ ದೇವಿಯು ಸ್ವಾಮಿಯ ಒಂದು ಎಡಭಾಗದಲ್ಲಿ ಪಾರ್ವತೀ ದೇವಿ ಅಮ್ಮನವರು ಸಹ ಇದ್ದಾರೆ ಎಂದು ನಾನು ನಿಮಗೆ ತಿಳಿಸಲು ಇಚ್ಛೆ ಪಡುತ್ತೇನೆ. ಜೈ ಶ್ರೀರಾಮ್. ನೀಲಾಂಜನ ಸಮಾಭಾಸಂ ರವಿಪುತ್ರೇ ಯವಾಗ್ರಜಂ ಛಾಯಾವಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಸ್ನೇಹಿತರೆ, ಈ ಕ್ಷೇತ್ರವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಲಗ್ಗೂರು ಹೋಬಳಿ ಚಿಕ್ಕತಿರುಪತಿ ಗ್ರಾಮದಲ್ಲಿ ಸರಿಸುಮಾರು ಇತಿಹಾಸವುಳ್ಳಂತಹ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಿಂದ ಕೇವಲ ಒಂದು 500 ಮೀಟರ್ಗಳಲ್ಲಿ ದೂರದಲ್ಲಿರುವಂತಹ ಶ್ರೀ ವರಪ್ರದಾಯಕ ಶನೇಶ್ವರ ಸ್ವಾಮಿಯ ದೇವಾಲಯವು ಇದಾಗಿದೆ. ಈ ದೇವಾಲಯದಲ್ಲಿ ಪ್ರತಿ ಶನಿವಾರವೂ ಸ್ವಾಮಿಗೆ ವೈಯಾದಿ ಪಂಚಾಮೃತಾಭಿಷೇಕ, ದ್ರವ್ಯಾಭಿಷೇಕ ಮತ್ತು ತೀರ್ಥ ಪ್ರಸಾದ, ಅನ್ನದಾನ ಸೇವೆ ವಿತರಣೆಯನ್ನು ಸಹ ಶ್ರೀ ಓಂಕಾರೇಶ್ವರ ಸ್ವಾಮಿ ದೊಡ್ಡಮಠ ಆಡಳಿತ ಮಂಡಳಿಯಿಂದ ಈ ಕಾರ್ಯಕ್ರಮವು ನೆರವೇರಿಸಿಕೊಂಡು ಬರುತ್ತಿರುತ್ತಾರೆ. ಅದಲ್ಲದೆ ಈ ಸ್ವಾಮಿಯ ಜನ್ಮದಿನದಂದು ಮಾಘ ಮಾಸದ ಚತುರ್ದಶಿಯಂದು ಶನಿ ಜಯಂತಿಯನ್ನು ಸಹ ಆಚರಣೆ ಮಾಡುತ್ತೇವೆ. ವಿಶೇಷವಾಗಿ ಆದಾಮಿ ಅಮಾವಾಸ್ಯೆ ಮತ್ತೆ ಶನೇಶ್ವರಿ ಅಮಾವಾಸ್ಯೆ ಎಂದು ಕರೆಯಲ್ಪಡುವಂತಹ ಅಮಾವಾಸ್ಯೆ ದಿನದಂದು ಬೆಂಗಳೂರು ನಿವಾಸಿಗಳಾದಂತಹ ದಿವಂಗತ ರಾಜಗೋಪಾಲ್ ರೆಡ್ಡಿ ಮಕ್ಕಳಾದಂತಹ ಮುಖೇಶ್ ರೆಡ್ಡಿ, ವಿನೋದ್ ರೆಡ್ಡಿ ಮತ್ತೆ ರವಿ ರೆಡ್ಡಿ ಅವರ ನೇತೃತ್ವದಲ್ಲಿ, ಸುನಂದಮ್ಮನವರಾದಂತಹ ಈ ನೇತೃತ್ವದಲ್ಲಿ ಈ ಸ್ವಾಮಿಗೆ ವಿಶೇಷವಾಗಿ ಪೂಜಾಕರಣಗಳನ್ನು ಮಾಡಿಕೊಂಡು ಬರುತ್ತಿರುತ್ತಾರೆ. ಆ ಸಮಯದಲ್ಲಿ ವಾರ್ಷಿಕೋತ್ಸವವನ್ನು ಸಹ ಮಾಡಲಾಗುತ್ತದೆ. ಈ ವರಪ್ರದಾಯಕ ಶನೇಶ್ವರ ಸ್ವಾಮಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ನೀವು ಎಲ್ಲಾದರೂ ಸಹ ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿರಬಹುದು. ಅಲ್ಲಿ ಶನೇಶ್ವರ ಸ್ವಾಮಿಯನ್ನು ನೋಡುವುದಕ್ಕೆ ಆ ಸ್ವಾಮಿಯ ಒಂದು ಕುಳಲ ರೂಪದಲ್ಲಿ ಅಥವಾ ಉಗ್ರ ರೂಪದಲ್ಲಿ ಇರುತ್ತಾರೆ. ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂತಂದ್ರೆ ನೋಡಬಹುದು, ನೀವೇ ನೋಡ್ತಾ ಇರಬಹುದು, ಶಾಂತ ಮೂರ್ತಿ. ಶಾಂತ ಅಂತಂದ್ರೆ ಕ್ರೋಧವಿಲ್ಲ, ಕೋಪವಿಲ್ಲ, ಶಾಂತ ರೂಪದಲ್ಲಿ ನೆಲೆಸಿರುವಂತಹ ವರಪ್ರದಾಯಕ ಶನೇಶ್ವರ ಸ್ವಾಮಿ ದೇವರು ಇದಾಗಿದೆ. ಯಾಕಪ್ಪ ಅಂದ್ರೆ ವಿಶೇಷವಾಗಿ ಆಗಮೋಕ್ತ ಪ್ರಕಾರವಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಆಗ ನಮ್ಮ ಈ ಓಂಕಾರೇಶ್ವರ ಸ್ವಾಮಿ ದೇವಾಲಯದ ಆಡಳಿತೀಯ ಪದಾಧಿಕಾರಿಗಳೆಲ್ಲರೂ ಸೇರಿ ಶಿಲ್ಪಗಳ ನಾಡು ಅಂತ ಪ್ರಸಿದ್ಧವಾಗಿರುವಂತಹ ಶಿವಾರ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಿಗ್ರಹವನ್ನು ಹೇಳುತ್ತಾರೆ. ಸ್ವಾಮಿ, ನಾವು ಈ ರೀತಿ ಶನೇಶ್ವರ ಸ್ವಾಮಿ ದೇವಾಲಯವನ್ನು ಕಟ್ಟಬೇಕೆಂದು ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಅದರಿಂದಾಗಿ ನಮಗೆ ಶನೇಶ್ವರ ಸ್ವಾಮಿ ವಿಗ್ರಹವನ್ನು ಮಾಡಿಕೊಡಿ ಎಂದು ಅವರನ್ನು ಬೇಡಿಕೊಂಡು ಬಂದಾಗ ಅವರು ವಿಗ್ರಹವನ್ನು ಚೆನ್ನಾಗಿ ಮಾಡುವುದಿಲ್ಲವಂತೆ. ಆಗ ಮನಸ್ಸಿಗೆ ಅಸಮಾಧಾನವಾಯಿತಂತೆ. ಆಗ ಎಲ್ಲ ಓಂಕಾರೇಶ್ವರ ಸ್ವಾಮಿಯ ಆಡಳಿತ ಮಂಡಲವು ಈಗ ಏನು ಮಾಡುವುದು ಎಂದು ಯೋಚನೆಯನ್ನು ಮಾಡುತ್ತಾ ಸ್ವಾಮಿಯ ಮೇಲೆ ಭಾರವನ್ನು ಹಾಕಿ ತಮಿಳುನಾಡಿನ ಪ್ರಾಂತ್ಯಕ್ಕೆ ಹೋಗಿ, ನಮಗೆ ಈ ಒಂದು ಚಿಕ್ಕ ತಿರುಪತಿ ಕ್ಷೇತ್ರದಲ್ಲಿ ಲಕ್ಷ್ಮೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯವಿದೆ, ನಮ್ಮ ದೇವಾಲಯದಲ್ಲಿ ಓಂಕಾರೇಶ್ವರ ಸ್ವಾಮಿ ಇದ್ದಾರೆ, ನಮ್ಮ ದೇವಾಲಯಕ್ಕೆ ಒಂದು ಶನೇಶ್ವರ ಸ್ವಾಮಿಯ ಒಂದು ವಿಗ್ರಹವು ಬೇಕು, ಆ ವಿಗ್ರಹವು ನೋಡುವುದಕ್ಕೆ ತುಂಬಾ ಚೆನ್ನಾಗಿರಬೇಕು, ಮತ್ತೆ ಆ ವಿಗ್ರಹವು ಎಲ್ಲೂ ಸಹ ಇರಬಾರದು ಎಂದು ಕೇಳಿದಾಗ ಆ ಆಗಮಗಳನ್ನೆಲ್ಲ ಪರಿಶೀಲನೆ ಮಾಡಿ ಆಗಮದ ಪ್ರಕಾರ, ಅಂದ್ರೆ ಒಂದು ಆಗಮದಲ್ಲಿ ಸ್ವಾಮಿಯ ಕೆತ್ತನೆ ಹೇಗಿರಬೇಕು, ಹೆಂಗಿರಬೇಕು, ಹೇಗೆಲ್ಲ ದೇವಸ್ಥಾನದಲ್ಲಿ ಆ ಸ್ವಾಮಿಯ ಒಂದು ರೂಪವು ಹೆಂಗಿರಬೇಕು ಎಂದು ಆಗಮಗಳಲ್ಲಿ ತಿಳಿಸಿಕೊಡುತ್ತದೆ. ಆ ರೀತಿ ಆ ಆಗಮದ ಪ್ರಕಾರ ಇಲ್ಲಿ ಸ್ವಾಮಿಯು ಕ್ರೂರ ರೂಪಿಯಾಗಿರುವುದು ಸಾಧ್ಯವಿಲ್ಲ, ಇಲ್ಲಿ ಶಾಂತ ರೂಪಿಯಾಗಿ ಇರಬೇಕು ಎಂದು ಹೇಳಿ ಆಗಮದ ಪ್ರಕಾರ ವರಪ್ರದಾಯಕ ಶನೇಶ್ವರ ಸ್ವಾಮಿಯ ಒಂದು ವಿಗ್ರಹವನ್ನು ತಂದು ಇಲ್ಲಿ ನೆಲೆಸಿದರು. ತಮಿಳುನಾಡು ಪ್ರಾಂತ್ಯದಿಂದ ತೆಗೆದುಕೊಂಡು ಬಂದು ಈ ವರಪ್ರದಾಯಕ ಶನೇಶ್ವರ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಈ ದೇವಾಲಯಕ್ಕೆ 8 ವರ್ಷಗಳ ವಾರ್ಷಿಕೋತ್ಸವವೂ ಸಹ ಆಯಿತು. ಅದಲ್ಲದೆ ಇಲ್ಲಿ ಬಂದಂತಹ ಸ್ವಾಮಿಗಳಿಗೆ
ವರಪ್ರದಾಯಕ ಶನೇಶ್ವರ ಸ್ವಾಮಿ ಅಂತ. ಇಲ್ಲಿ ಬಂದಂತ ಎಲ್ಲಾ ಭಕ್ತಾದಿಗಳು ಅನೇಕ ಸಂಕಲ್ಪಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬಂದಾಗ ಅವರ ಮನಸ್ಸಿನಲ್ಲಿ ಏನು ಸಂಕಲ್ಪಗಳಿದೆಯೋ ಅವೆಲ್ಲವನ್ನೂ ಸಹ ಈ ಸ್ವಾಮಿ ನೆರವೇರಿಸಿದ್ದಾರೆ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಎಷ್ಟೋ ಜನರಿಗೆ ಕೆಲಸವಿಲ್ಲವೆಂದು ಈ ದೇವಾಲಯಕ್ಕೆ ಬಂದು ಹೋದ ಮೇಲೆ ಕೆಲಸವೂ ಸಹ ಸಿಕ್ಕಿದೆ. ಎಷ್ಟೋ ಜನ ಅವರು ಮಾಡುವಂತಹ ವ್ಯಾಪಾರ ಕ್ಷೇತ್ರಗಳಲ್ಲಿ, ವ್ಯವಹಾರ ಕ್ಷೇತ್ರಗಳಲ್ಲಿ, ಉದ್ಯೋಗ ಕ್ಷೇತ್ರಗಳಲ್ಲಿ ತುಂಬಾ ರೈತರು, ಯಾಕಂದ್ರೆ ಇದು ಒಂದು ಗ್ರಾಮವಾಗಿರೋದ್ರಿಂದ ಈ ಸುತ್ತಮುತ್ತಲು ಎಷ್ಟೋ ಜನ ರೈತರಿಗೆ ಈ ಸ್ವಾಮಿ ಅನುಗ್ರಹದಿಂದ ಎಲ್ಲವೂ ಸಹ ತುಂಬಾ ಬೆಳೆಗಳೆಲ್ಲ ತುಂಬಾ ಚೆನ್ನಾಗಿ ಆಗಿದೆ. ವ್ಯಾಪಾರ ವ್ಯವಹಾರ ಉದ್ಯೋಗಗಳೆಲ್ಲವೂ ಸಹ ಅಧಿಕ ಲಾಭವೂ ಸಿಕ್ಕಿದೆ. ಈ ಸ್ವಾಮಿಯಲ್ಲಿ ಯಾವುದೇ ಒಂದು ಬೇಡಿಕೆ ಇದ್ದರೂ ಸಹ ಆ ಬೇಡಿಕೆ ಈಡೇರುತ್ತದೆ ಎಂದು ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ದಿವಂಗತ ಕೋರಮಂಗಳ ವಾಸಿಗಳಾದಂತಹ ರಾಜಗೋಪಾಲ್ ರೆಡ್ಡಿ ಮತ್ತು ಅವರ ಧರ್ಮಪತ್ನಿಯಾದಂತಹ ಸುನಂದಮ್ಮನವರು ಮತ್ತು ಅವರ 3 ಮಕ್ಕಳಾದಂತಹ ಮುಖೇಶ್ ರೆಡ್ಡಿ, ವಿನೋದ್ ರೆಡ್ಡಿ ಮತ್ತೆ ರವಿಕುಮಾರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನದ ವಾರ್ಷಿಕೋತ್ಸವ ಅಂದ್ರೆ ಶನೇಶ್ವರ ಜಯಂತಿ ಅಥವಾ ವೈಶಾಖ ಅಮಾವಾಸ್ಯೆಯ, ವಿಶೇಷವಾಗಿ ಬಾದಾಮಿ ಅಮಾವಾಸ್ಯೆ ಎಂದು ಸಹ ನಾವು ಕರೆಯುತ್ತೇವೆ. ಆ ಬಾದಾಮಿ ಅಮಾವಾಸ್ಯೆ ಎಂದು ಈ ದೇವಾಲಯದಲ್ಲಿ ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ, ನವಗ್ರಹ ಆರಾಧನೆ, ಕಲಶಾರಾಧನೆ ಮತ್ತೆ ಪರ್ಯಾಯ ದೇವತೆಗಳ ಆರಾಧನೆ ಮತ್ತು ವಿಶೇಷವಾಗಿ ಶನಿ ಸಹಸ್ರ ತಿಲಹೋಮವನ್ನು ಸಹ ಈ ದೇವಾಲಯದಲ್ಲಿ ನೆರವೇರಿಸಿಕೊಂಡು ಬರುತ್ತಿದ್ದೇವೆ. ಆ ದಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಗೆ ಪಾತ್ರರು ಸಹ ಆಗುತ್ತಿದ್ದಾರೆ. ನಮ್ಮ ಕೋರಮಂಗಲ ನಿವಾಸಿಗಳಾದಂತಹ ಸುನಂದಮ್ಮ ಮತ್ತು ಅವರ ಕುಟುಂಬಕ್ಕೆ ವೇದಮೂರ್ತಿ ಶ್ರೀಹರಿ ಶರ್ಮಾ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಪಡುತ್ತೇವೆ. ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೆಲೆಸಿರುವಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ಸಹ ಇದಾಗಿದೆ. ವೀರಭದ್ರ ಸ್ವಾಮಿಗೆ ವಿಶೇಷವಾಗಿ ಒಂದು ಕುರುಬರ ಮನೆತನದ ಒಂದು ದೇವರು ವೀರಭದ್ರೇಶ್ವರ ಸ್ವಾಮಿಯಾಗಿದ್ದಾರೆ. ಇಲ್ಲಿ ವೀರಭದ್ರ ಸ್ವಾಮಿಗೆ ಪ್ರತಿ ಕಾರ್ತಿಕ ಸೋಮವಾರಗಳಂದು ಮತ್ತೆ ಪ್ರತಿ ಸೋಮವಾರದಂದು ವಿಶೇಷವಾಗಿ ಪೂಜೆಗಳನ್ನು ಸಹ ಮಾಡಿಕೊಂಡು ಬರುತ್ತಿರುತ್ತೇವೆ. ಈ ದೇವಾಲಯವು ಸರಿಸುಮಾರು 600 ವರ್ಷಗಳ ಇತಿಹಾಸವುಳ್ಳಂತಹ ದೇವಸ್ಥಾನವಾಗಿದ್ದು, ಇದು ದೇವಸ್ಥಾನವಲ್ಲ, ದೊಡ್ಡ ಮಠ ಅಂತ, ಅಂದ್ರೆ ಮಠದಿಂದ ದೇವಾಲಯವೂ ಆಗಿದೆ. ಆ ಮಠದಲ್ಲಿ ಸನ್ಯಾಸಿಗಳು, ಮಠ ಅಂತಂದ ಮೇಲೆ ಸನ್ಯಾಸಿಗಳೇ ಈ ದೇವಸ್ಥಾನವೆಲ್ಲ ನೋಡಿಕೊಂಡು ಹೋಗುತ್ತಿದ್ದರು. ಆ ಸಮಯದಲ್ಲಿ ಇಲ್ಲಿ 3 ಸ್ವಾಮಿಗಳು, ನಮಗೆ ತಿಳಿದಿರುವಂತಹ ಸ್ವಾಮಿಗಳು ಅಂದ್ರೆ ಅದು 3 ಜನ. ಒಂದು ನಾಗಾನಂದ ಅವಧೂತ ಸ್ವಾಮಿಗಳು ಅಂತ, ಮಾದಪ್ಪ ಅವಧೂತ ಸ್ವಾಮಿಗಳು ಅಂತ, ಕೊನೆಯದಾಗಿ ಶಿವಾನಂದ ಅವಧೂತ ಸ್ವಾಮಿಗಳು ನಮಗೆ ತಿಳಿದಿರುವುದು. ಈ 3 ಜನ ಸ್ವಾಮಿಗಳು ಈ ದೇವಸ್ಥಾನವನ್ನು ಪರಂಪರೆಯಾಗಿ ನಡೆಸಿಕೊಂಡು ಬಂದು ಈ ದೇವಸ್ಥಾನವನ್ನು ಈ ರೀತಿ ಈ ಹಂತಕ್ಕೆ ಬರಬೇಕು ಅಂದರೆ ವಿಶೇಷವಾಗಿ 3 ಜನ ಸ್ವಾಮಿಗಳಿಂದಲೇ ಪ್ರಾರಂಭಗೊಂಡಂತಹ ದೇವಸ್ಥಾನವು ಈಗ ನಮ್ಮ ದೇವಸ್ಥಾನದ ಧರ್ಮಾಧಿಕಾರಿಗಳಾದಂತಹ ನಮ್ಮ ಜ್ಞಾತಪ್ಪನವರು, ನಾಗೇಶನವರು, ಶಿವಶಂಕರಣ್ಣನವರು, ಧರಣಿ ಬಾಬಣ್ಣವರು, ಮತ್ತೆ ಶ್ರೀನಿಧಿ ಶ್ರೀನಿವಾಸನವರು, ಪಿಲ್ಲಪ್ಪಣ್ಣನವರು, ಮತ್ತೆ ಮುನಿವೇಲಣ್ಣನವರು, ಎಲ್ಲಾ ರೀತಿಯ ಜಿ.ವಿ. ಮಂಜುನಾಥ ಅಣ್ಣನವರು, ಎಲ್ಲ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಮತ್ತೆ ವಿಶೇಷವಾಗಿ ಹರೀಶ್ ಅಣ್ಣನವರು, ಪ್ರವೀಣ್ ಅಣ್ಣನವರು, ಮತ್ತೆ ಅರ್ಚಕರಾದಂತಹ ಗೋವರ್ಧನ್ ಕೌಶಿಕ್ರವರು ಎಲ್ಲರೂ ಸಹ ತುಂಬಾ ನಮಗೆ ಸಹಕಾರವನ್ನು ನೀಡಿ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ತುಂಬಾ ಕೈ ಜೋಡಿಸುತ್ತಿದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳು ಹೇಳಲು ಇಚ್ಛಪಡುತ್ತೇನೆ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಇಲ್ಲಿವರೆಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇನ್ನು ಮುಂದೆ ಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.